ಕುಡಿಯೋದ್ರಿಂದ ತುಂಬಾ ಅಂದರೆ ತುಂಬಾ ತೊಂದರೆಗಳಿದ್ದಾವೆ ಹೇಳಬೇಕು ಅಂತಂದರೆ. ವ್ಯಕ್ತಿಯ ವ್ಯಕ್ತಿತ್ವ ಹಾಳಾಗುತ್ತೆ. ಫಸ್ಟ್ ಆಫ್ ಆಲ್, ಯಾವ ವ್ಯಕ್ತಿ ಹೆಚ್ಚಾಗಿ ಕುಡಿತಾ ಇರ್ತಾನೋ ಅವನಿಗೆ ಮೊದಲನೇದೇನು ಅಂತಂದರೆ ವ್ಯಕ್ತಿತ್ವ ಹಾಳು. ಅವನಿಗೆ ಎಲ್ಲೇ ಹೋದರೂ ರೆಸ್ಪೆಕ್ಟ್ ಕೊಡೋದಿಲ್ಲ, ಯಾರೂ ರೆಸ್ಪೆಕ್ಟು ಕೊಡೋದಿಲ್ಲ, ಗೌರವ ಅನ್ನೋದು ಹಾಳಾಗುತ್ತೆ. ಇನ್ನೊಂದೇನೆಂದರೆ ಟೈಮ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಯಾರು ಮತ್ತಲ್ಲಿರ್ತಾರಲ್ವ ಅವರು ಆ ಒಂದು ಸಮಯದಲ್ಲಿ ಮೈಂಡ್ ವರ್ಕ್ ಆಗೋದಿಲ್ಲ. ಅವರ ಒಂದು ನಶೆಯಲ್ಲೇ, ಅವರ ಒಂದು ಯೋಚನೆಯಲ್ಲೇ ಅವರು ತೇಲಾಡ್ತಾ ಇರ್ತಾರೆ. ಆ ಒಂದು ಸಮಯ ಪೂರ್ತಿ ವ್ಯರ್ಥ ಅಲ್ವಾ. ಹಾಗಾಗಿ ಸುಮ್ಮನೆ ಸಮಯ ವ್ಯರ್ಥ ಅದು. ಇನ್ನೊಂದು ಮುಖ್ಯವಾದದ್ದೇನು ಅಂತಂದರೆ ದುಡ್ಡು ವೇಸ್ಟು. ನೋಡಿ, ಇವಾಗ 300-400 ರೂಪಾಯಿ ಕೂಲಿ ಕೆಲಸ ಮಾಡೋರು ಒಂದು 200 ರೂಪಾಯಿ ಬರೀ ಡ್ರಿಂಕ್ಸ್ ಮಾಡೇ ಕಳೆದ್ರು ಅಂತಂದರೆ ಅವರು ಕಷ್ಟಪಟ್ಟೋದಕ್ಕೆ ಏನು ಪ್ರಯೋಜನ ಇದೆ ಹೇಳಿ? ಮುಖ್ಯವಾದದ್ದೇನು ಅಂತಂದರೆ ದುಡ್ಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದರಿಂದ ಯಾವುದೇ ರೀತಿಯಾದ ಜೀವನಕ್ಕೆ ಉಪಯೋಗ ಇರೋದಿಲ್ಲ. ಇನ್ನೊಂದೇನೆಂದರೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಬರ್ತವೆ ಆ ಒಂದು ಸಮಯದಲ್ಲಿ. ಇನ್ನೊಂದು ಮುಖ್ಯವಾದದ್ದೇನು ಅಂತಂದರೆ ಬುದ್ಧಿ ಅನ್ನೋದು ಮಂಕ್ ಮಾಡುತ್ತೆ ಅದು. ನೋಡಿ, ಯಾರಾದರೂ ಡ್ರಿಂಕ್ಸ್ ಮಾಡಿರೋರು ಜಗಳ ಮಾಡ್ತಾ ಇರ್ತಾರೆ ನೋಡಿ, ಅವ್ರನ್ನೇನಾದ್ರು ನೀವು ಬಿಡಿಸೋಕೆ ಹೋಗಿರಿ, ಅವ್ರು ಯಾರ ಮಾತು ಕೇಳೋದಿಲ್ಲ. ಅಕಸ್ಮಾತ್ ಏನಾದರೂ ಹೇಳೋಕ್ಕೆ ಹೋಗ್ರಿ, ಯಾರ ಮಾತು ಕೇಳೋದಿಲ್ಲ. ಅವರು ಆ ಪ್ರೆಸೆಂಟಲ್ಲಿ ಅವ್ರಿಗೆ ಏನು ಅನಿಸುತ್ತೋ, ಅವ್ರು ಯಾವ ಮೈಂಡ್ ಸೆಟ್ಟಲ್ಲಿ ಇರ್ತಾರೋ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಒಂದು ಗುಂಗಲ್ಲೇ ಇರ್ತಾರೆ. ಯಾಕೆ ಅಂತಂದರೆ ಬುದ್ಧಿ ಅನ್ನೋದು ಮಂಕಾಗಿರುತ್ತೆ, ಬುದ್ಧಿ ಮಂಕ್ ಮಾಡುತ್ತೆ ಅದು. ಮತ್ತು ಇನ್ನೊಂದು, ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಆ ಒಂದು ಸಮಯದಲ್ಲಿ ಮನುಷ್ಯನಿಗೆ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆನೇ ಇರೋದಿಲ್ಲ, ಯೋಚನೆ ಮಾಡೋ ಶಕ್ತಿನೇ ಇರೋದಿಲ್ಲ. ಹಾಗಾಗಿ ನೋಡಿ, ಇಷ್ಟೆಲ್ಲ ತೊಂದರೆಗಳು ಇದ್ದಾವೆ ಅಂತಂದರೆ ಯಾಕೆ ವ್ಯಕ್ತಿ ಕುಡಿಬೇಕು? ಸ್ವಲ್ಪ ಯೋಚನೆ ಮಾಡಿ ನೀವೇ. ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ. ಅಕಸ್ಮಾತ್ ನಿಮಗೆ ಆಯಿತು, ಇವಾಗ ಆಲ್ರೆಡಿ ಕುಡಿತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಬಂದಿದೆ ಬಿಡಬೇಕು ಅಂದರೆ ಬೇರೆ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿ. ನಮಗೆ ಯಾವುದು ಕೆಟ್ಟದ್ದು, ಯಾವುದು ಉಪಯೋಗ ಇಲ್ಲ ಅಂತ ಅನ್ನಿಸ್ತು ಅದನ್ನು ಬಿಟ್ಟು ಬಿಡಬೇಕು. ಯಾರು ಅದನ್ನು ಕಂಟಿನ್ಯೂ ಆಗಿ ಅದನ್ನು ಹಾಗೆ ಅಭ್ಯಾಸ ಮಾಡ್ತಾ ಇದ್ದಾರೋ, ಅದನ್ನು ಹಾಗೆ ಕಂಟಿನ್ಯೂ ನಡೆಸ್ತಾ ಇದ್ದಾರೆ ಅಂತಂದರೆ ಅವರು ನಿಜವಾಗ್ಲೂ ದೇಹದ ಒಂದು ಚಟಕ್ಕೆ ತುಂಬ ಅಡಿಕ್ಟ್ ಆಗಿದ್ದಾರೆ, ಯೋಚನೆ ಮಾಡ್ತಾ ಇಲ್ಲ. ಬುದ್ಧಿ ಇದ್ದರೂ ಅವರು ದಡ್ಡರಾಗಿದ್ದಾರೆ ಅಂತಲೇ ನಾವು ತಿಳ್ಕೊಬೋದು. ಹಾಗಾಗಿನೇ ನಾವು ಬುದ್ಧಿಜೀವಿಗಳಲ್ವ, ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಖಂಡಿತ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಕುಡಿಯೋದು ತಪ್ಪು ಅನ್ನೋದು ನಮ್ಗೆ ಅನ್ನಿಸ್ತು ಅಂದರೆ ನಾವು ಅದನ್ನು ಬಿಟ್ಬಿಡ್ಬೇಕು. ಆಯಿತು, ಆಲ್ರೆಡಿ ಇಷ್ಟು ದಿವಸ ನಾವು ಮಾಡಿದ್ದೀವಿ, ಕುಡ್ದಿದ್ದೀವಿ, ಅದರಿಂದ ಏನಾದ್ರು ಉಪಯೋಗ ಇದೆಯಾ? ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಇದರಿಂದ ಎಷ್ಟು ಲಾಭ ಇದೆ, ಎಷ್ಟು ಜೀವನಕ್ಕೆ ನಷ್ಟ ಇದೆ ಅಂತ ಹೇಳಿ.